ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಮುಸುಕಿದ ವಾತಾವರಣ ಹಾಗೂ ಉತ್ತಮ ಮಳೆಯಾಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ನಿನ್ನೆ ಕಾರ್ಪೊರೇಷನ್ ಸರ್ಕಲ್, ಶಾಂತಿನಗರ, ಲಾಲ್ಬಾಗ್ ಸೇರಿದಂತೆ ಕೆಲವೆಡೆ ಸಾಧಾರಣ ಮಳೆಯಾಗಿದೆ. ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಭಾರೀ ಮಳೆಯಾಗಲಿದ್ದು ಹವಾಮಾನ ಇಲಾಖೆ ಅಲರ್ಟ್ ಘೋಷಣೆ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಾದ್ಯಂತ ಭಾರೀ ಮಳೆಯಾಗಿದೆ. ಮಳೆಯಿಂದಾಗಿ ರಸ್ತೆಗಳು ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಡುವಂತಾಯಿತು. ನಗರ, ಮಾಸ್ತಿಕಟ್ಟೆ, ಕೋಡೂರು, ಹುಂಚ, ನಿಟ್ಟೂರು, ಸಂಪೇಕಟ್ಟೆ, ಹೊಸನಗರ ಪಟ್ಟಣ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಸತತವಾಗಿ ಸುರಿದ ಮಳೆಗೆ ನದಿ, ಹಳ್ಳ, ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ಕೆಲವೆಡೆ ಮರಗಳು ಧರೆಗುರುಳಿದೆ. ವಿದ್ಯುತ್ ಪೂರೈಕೆಯಲ್ಲೂ ವ್ಯತ್ಯಯ ಉಂಟಾಗಿತ್ತು. ಪ್ರವಾಸಕ್ಕೆ ಅಂತ ತೆರಳಿದ ನಿಪ್ಪಾಣಿ ಯುವಕರಿಬ್ಬರು ನೀರು ಪಾಲಾಗಿರುವಂತಹ ಘಟನೆ ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿರುವಂತಹ ಕಾಳಮ್ಮವಾಡಿ ಜಲಾಶಯದಲ್ಲಿ ನಡೆದಿದೆ. ಜಿಲ್ಲೆಯ ನಿಪ್ಪಾಣಿಯಿಂದ 13 ಯುವಕರು ಪ್ರವಾಸಕ್ಕೆ ಅಂತ ಹೋಗಿದ್ರು. ಗಣೇಶ್ ಕದಮ ಮತ್ತು ಪ್ರತೀಕ್ ಪಾಟೀಲ್ ನೀರು ಪಾಲಾಗಿದ್ದಾರೆ. ನೀರು ಪಾಲಾದ ಯುವಕರಿಗಾಗಿ ಅಗ್ನಿಶಾಮಕ ದಳದಿಂದ ಹುಡುಕಾಟ ನಡೆಸಲಾಗ್ತಾ ಇದೆ. ದೇಶದಲ್ಲಿ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಗುಜರಾತ್ನ ಜುನಾಗಢದ ವಿವಿಧ ಭಾಗಗಳಲ್ಲಿರುವ ನಿರಂತರವಾಗಿ ಮಳೆಯಾಗ್ತಿದ್ದು ರಸ್ತೆಗಳೆಲ್ಲ ಜಲಾವೃತಗೊಂಡಿವೆ. ಇನ್ನು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮನೆಯಿಂದ ಹೊರಬರಲಾಗದೆ ಸಾರ್ವಜನಿಕರು ಪರದಾಡಿದರು. ಮಹಾರಾಷ್ಟ್ರದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಮಳೆಯಿಂದ ರಸ್ತೆಗಳ ತುಂಬ ನೀರು ಉಕ್ಕಿ ಹರಿಯುತ್ತಿದ್ದು ಪ್ರವಾಹದ ಸ್ಥಿತಿ ಉಂಟಾಗಿತ್ತು. ಇದರ ನಡುವೆ ರತ್ನಗಿರಿ ಪಟ್ಟಣದಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿದ್ದ ವಾಹನ ಸವಾರರ ಮುಂದೆ ಬರೋಬ್ಬರಿ 8 ಅಡಿ ಉದ್ದದ ಮೊಸಳೆ ಓಡಾಡ್ತಿದ್ದನ್ನ ಕಂಡು ಜನರು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಫೋನ್ಗಾಗಿ ಪ್ರೇಮಿಗಳು ಪರಸ್ಪರ ಕಿತ್ತಾಡಿಕೊಂಡ ಘಟನೆ ಹುಬ್ಬಳ್ಳಿಯ ಕೊಪ್ಪಿಕರ ರಸ್ತೆಯ ಶೋರೂಮ್ ಬಳಿಯಲ್ಲಿ ನಡೆದಿದೆ. ಮಳೆ ಹಿನ್ನೆಲೆಯಲ್ಲಿ ಶೋರೂಮ್ ಬಳಿ ನಿಂತಿದ್ದ ಪ್ರೇಮಿಗಳು ಫೋನ್ಗಾಗಿ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಇಬ್ಬರ ಜಗಳದ ವಿಡಿಯೋ ವೈರಲ್ ಆಗಿದೆ. ಯುವತಿಯ ಕುತ್ತಿಗೆಗೆ ಸ್ಕಾರ್ಫ್ ಸುತ್ತಿ ಫೋನ್ ಕೊಡುವಂತೆ ಪೀಡಿಸಿದ್ದಾನೆ ಹುಡುಗ. ಈ ವೇಳೆ ಇದನ್ನು ಗಮನಿಸಿದ ಸ್ಥಳೀಯರು ಹುಡುಗನಿಗೆ ಥಳಿಸಿದ್ದಾರೆ. ಚಾಮರಾಜನಗರದ ಆಕ್ಸಿಜನ್ ದುರಂತದ ಸಂತ್ರಸ್ತರ ಗೋಳು 3 ವರ್ಷವಾದರೂ ನಿಂತಿಲ್ಲ. ವೇತನವೂ ಇಲ್ಲದೆ, ಉದ್ಯೋಗದ ಭದ್ರತೆಯೂ ಇಲ್ಲದೆ 10 ಮಂದಿ ಸಂತ್ರಸ್ತರು ಕಣ್ಣೀರಿಡ್ತಿದ್ದಾರೆ. ಆಕ್ಸಿಜನ್ ದುರಂತದಲ್ಲಿ 36 ಮಂದಿ ಮೃತಪಟ್ಟಿದ್ದರು. ಹಲವು ಹೋರಾಟಗಳ ನಂತರ ಕೇವಲ 10 ಮಂದಿ ಸಂತ್ರಸ್ತರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಜಿಲ್ಲಾಡಳಿತ ಡಿ ಗ್ರೂಪ್ ನೌಕರಿ ನೀಡಿತು. ಆದರೆ 4 ತಿಂಗಳಿಂದ ವೇತನ ಇಲ್ಲದೆ ಸಂಕಷ್ಟದಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ. ಕೇವಲ ಮೌಖಿಕ ಸೂಚನೆ ಮೇರೆಗೆ ವಿವಿಧ ಇಲಾಖೆಗಳ ಕಚೇರಿಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಿಸಿಕೊಳ್ಳಲಾಗ್ತಿದೆ. ಅಧಿಕಾರಕ್ಕೆ ಬಂದರೆ ಸರ್ಕಾರಿ ಉದ್ಯೋಗ ನೀಡುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿತ್ತು. ಆದರೆ ಈವರೆಗೂ ಸರ್ಕಾರಿ ಉದ್ಯೋಗ ಮರೀಚಿಕೆ ಆಗಿದೆ ಅಂತ ಸಂತ್ರಸ್ತರು ಕಣ್ಣೀರಿಡ್ತಿದ್ದಾರೆ. ಮತ್ತೊಂದು ಕಡೆ ಆಕ್ಸಿಜನ್ ದುರಂತಕ್ಕೆ ಕಾರಣವಾದವರ ಮೇಲೆ ಈವರೆಗೂ ಯಾವುದೇ ಕ್ರಮ ಇನ್ನೂ ಆಗಿಲ್ಲ. ಆ ಕೆಲಸ ಬಂದು ಇವಾಗ ಹೊರಗುತ್ತಿಗೆ ಕೊಟ್ಟಿದ್ದಾರೆ, ಅದು ಮಾಡಿ ಅಂತ ಹೇಳಿದ್ದಾರೆ. ನಾವು ಮಾಡ್ತಾ ಇದ್ದೀವಿ ಸರ್. 1 ತಿಂಗಳು ಸ್ಯಾಲ್ರಿ ಆಗಿದೆ, 4 ತಿಂಗಳು ಸ್ಯಾಲ್ರಿ ಆಗಿಲ್ಲ. ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಆಗಿದೆ ಸರ್. ನಮ್ಮ ಮಾವನು ಹ್ಯಾಂಡಿಕ್ಯಾಪು, ಅತ್ತೆಗೂ ವಯಸ್ಸಾಗ್ಬಿಟ್ಟಿದೆ, 3 ಜನ ಹೆಣ್ಮಕ್ಳು, ಫೀಸು ಕಟ್ಟೋಕ್ಕಾಗ್ತಾಯಿಲ್ಲ ಸರ್. ಸಾಲ ಮಾಡಿಬಿಟ್ಟು ಇವಾಗ ಒಂದು ಮಗಳಿಗೆ ಫೀಸ್ ಕಟ್ಟಿದ್ದೀನಿ, ಇನ್ನೊಂದು ಮಗಳಿಗೆ ಫೀಸ್ ಕಟ್ಟದೆ ಸುಮ್ಮನೆ ಕಳಿಸ್ತಾ ಇದ್ದೀನಿ ಸರ್. ಅಂಗನವಾಡಿಗೆ ಹೋಗ್ತಿದ್ದಾಳೆ, ಫೀಸ್ ಕಟ್ಟೋಕೆ ಆಗ್ತಾಯಿಲ್ಲ, ಅದಕ್ಕೆ ಅವಳಿಗೆ ಸುಮ್ಮನೆ ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ ಸರ್. ಆ ರೀತಿ ಪರಿಸ್ಥಿತಿಯಲ್ಲಿ ಇದ್ದೀವಿ ಸರ್. ತುಂಬ ಕಷ್ಟ ಆಗ್ತಿದೆ ನಮಗೆ. ಹೋರಾಟಕ್ಕೆ ಯಾವೊಬ್ಬ ಶಾಸಕರು ಧ್ವನಿಗೂಡಿಸಲಿಲ್ಲ. AR ಕೃಷ್ಣಮೂರ್ತಿ ಸಾಹೇಬರು ಶಾಸನ ಸಭೆಯಲ್ಲಿ ಮತ್ತು ಹಲವಾರು ಸಭೆಗಳಲ್ಲಿ, ಹಲವಾರು ಮೀಟಿಂಗ್ಗಳಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಅವರ ನೊಂದವರ ಪರವಾಗಿ ನಿಂತಿದ್ದಾರೆ. ಆದರೆ ಇನ್ನುಳಿದಂತಹ ಎಲ್ಲ ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತಿ ಏನು ತಪ್ಪಿತಸ್ಥರಿದ್ದಾರೆ, ಮೊದಲನೇದಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತು ನೊಂದಂತಹ ಕುಟುಂಬಗಳಂದರೆ ಸಂತ್ರಸ್ತ ಕುಟುಂಬಗಳಿಗೆ ಸೂಕ್ತ ಒಂದು ಸಹಾಯಧನ ಅಂದರೆ ಒಂದು
ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಾವಿರಾರು ಕೆಜಿ ಪ್ಲಾಸ್ಟಿಕ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಗರದ ವಲಯ ಕಚೇರಿ 1ರ ವ್ಯಾಪ್ತಿಯ ವಾರ್ಡ್ ನಂಬರ್ 51ರ ಹರಿಶ್ಚಂದ್ರ ರಸ್ತೆಯಲ್ಲಿ ಬಹುದಿನಗಳಿಂದ ನಾನ್ ಪ್ರಿಂಟ್ ಬ್ಯಾಗ್ಗಳನ್ನು ಮುದ್ರಿಸ್ತಾ ಇದ್ದ ಆರಂಭ ಎಂಬ ಮಳಿಗೆಗೆ ದಿಢೀರ್ ಭೇಟಿ ನೀಡಿದ ನಗರ ಪಾಲಿಕೆ ಆಯುಕ್ತ ಆಶಾದ್ ಉರ್ ರೆಹಮಾನ್ ಶರೀಫ್ 3710 ಕೆಜಿ ಪ್ಲಾಸ್ಟಿಕ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿಯ ಸೋಲೂರಿನ ಬಾಣವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಫೋಟಕ ಸಂಗ್ರಹದ ಗೋದಾಮು ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಬಾಣವಾಡಿ ಗ್ರಾಮ ಪಂಚಾಯಿತಿ ಬಳಿ ಮಠಾಧೀಶರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸ್ಫೋಟಕ ಸಂಗ್ರಹದ ಗೋದಾಮು ಬೇಡವೆಂದು ಒತ್ತಾಯಿಸಿ ಪಂಚಾಯತ್ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಡೋಪ್ ಪರೀಕ್ಷೆಗೆ ಮೂತ್ರದ ಮಾದರಿ ನೀಡದ ಕಾರಣಕ್ಕೆ ಅಮಾನತುಗೊಂಡಿರುವಂತಹ ಭಾರತದ ತಾರಾ ಕುಸ್ತಿಪಟು ಒಲಿಂಪಿಕ್ ಪದಕ ವಿಜೇತ ಭಜರಂಗ್ ಪುನಿಯಾ ರಾಷ್ಟ್ರೀಯ ಉದ್ದೀಪನ ಮದ್ದು ನಿಗ್ರಹ ಘಟಕದ ವಿರುದ್ಧ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ನಾಡಾ ನನ್ನನ್ನು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿರುವಂತಹ ಭಜರಂಗ್ ಪುನಿಯಾ ಅವಧಿ ಮೀರಿದ ಪರೀಕ್ಷಾ ಕಿಟ್ಗಳ ಬಗ್ಗೆ ನಾನು ಕೇಳಿರುವಂತಹ ಪ್ರಶ್ನೆಗಳಿಗೆ ನಾಡಾ ಬಳಿ ಉತ್ತರ ಇಲ್ಲ. ನಾನು ಕುಸ್ತಿಯಲ್ಲಿ ಮುಂದುವರಿಯುವಂತೆ ನಾಡಾ ನನ್ನನ್ನು ಟಾರ್ಗೆಟ್ ಮಾಡ್ತಿದೆ, ವರಿಬಾರದು ಅಂತ ಹೇಳಿ ಈ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ಅವ್ರ ಮೇಲೆ ನಾಡಾ ದೌರ್ಜನ್ಯ ನಡೆಸುತ್ತೆ ಅಂತ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಸರಣಿ ಕ್ಲೀನ್ ಸ್ವೀಪ್ ಮಾಡಿಕೊಂಡಿದ್ದ ಭಾರತ ವನಿತೆಯರ ತಂಡ ಇದೀಗ ಟೆಸ್ಟ್ನಲ್ಲೂ ಪಾರುಪತ್ಯ ಸಾಧಿಸಿದೆ. ಚೆನ್ನೈನಲ್ಲಿ ನಡೆದ ಏಕೈಕ ಟೆಸ್ಟ್ ಪಂದ್ಯವನ್ನು ಹರ್ಮನ್ ಪ್ರೀತ್ ಕೌರ್ ಪಡೆ ಗೆದ್ದು ಬೀಗಿದೆ. ಈ ಪಂದ್ಯದಲ್ಲಿ ಭಾರತ ಇನ್ನಿಂಗ್ಸ್ ಗೆಲುವಿನ ನಿರೀಕ್ಷೆಯಲ್ಲಿತ್ತು. ಆದರೆ 337 ರನ್ಗಳೊಂದಿಗೆ ಫಾಲೋ ಆನ್ ಭೀತಿ ಎದುರಿಸುತ್ತಿದ್ದ ದಕ್ಷಿಣ ಆಫ್ರಿಕಾ ತಂಡ ಎರಡನೇ ಇನ್ನಿಂಗ್ಸ್ನಲ್ಲಿ ಸಂಘಟಿತ ಆಟ ಪ್ರದರ್ಶಿಸಿತು. ಮೂರನೇ ದಿನದ ಅಂತ್ಯಕ್ಕೆ 2 ವಿಕೆಟ್ ನಷ್ಟಕ್ಕೆ 232 ರನ್ ಗಳಿಸಿದ ದಕ್ಷಿಣ ಆಫ್ರಿಕಾ ತಂಡ ನಿನ್ನೆ 393 ರನ್ಗಳಿಗೆ ಆಲ್ಔಟ್ ಆಯಿತು. ಗೆಲುವಿಗೆ 37 ರನ್ ಗುರಿ ಪಡೆದಿದ್ದ ಭಾರತ ವನಿತೆಯರ ತಂಡ 9.2 ಓವರ್ಗಳಲ್ಲಿ ಗುರಿ ಮುಟ್ಟಿತು. ಪಂದ್ಯದಲ್ಲಿ 10 ವಿಕೆಟ್ ಪಡೆದ ಸ್ನೇಹಾ ರಾಣಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಎಲ್ಲಾ ಮಾದರಿಯ ಐಸಿಸಿ ಟ್ರೋಫಿಗಳನ್ನು ಭಾರತ ಗೆದ್ದಿದೆ. ಇನ್ನು ಟೆಸ್ಟ್ ವಿಶ್ವ ಚಾಂಪಿಯನ್ಶಿಪ್ ಮಾತ್ರ ಬಾಕಿ ಇರೋದು. ಈ ಟ್ರೋಫಿಯನ್ನ ಕೂಡ ಗೆಲ್ಲಿ ಅಂತ ಭಾರತ ತಂಡದ ನಿರ್ಗಮಿತ ಕೋಚ್ ರಾಹುಲ್ ದ್ರಾವಿಡ್ ಹೇಳಿದ್ದಾರೆ. T20 ವಿಶ್ವಕಪ್ ಫೈನಲ್ ಪಂದ್ಯದ ಗೆಲುವಿನ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಟಗಾರರ ಜೊತೆ ಮಾತನಾಡಿದ ರಾಹುಲ್ ದ್ರಾವಿಡ್ ಕೊಹ್ಲಿಗೆ ಎಲ್ಲಾ 3 ಬಿಳಿ ಟಿಕ್ ಮಾಡಿ ಆಗಿದೆ, ಇನ್ನೊಂದು ರೆಡ್ ಟಿಕ್ ಬಾಕಿ ಇದೆ, ಅದನ್ನು ಗೆದ್ದು ಬಿಡಿ ಅಂತ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ 2024ರ T20 ವಿಶ್ವಕಪ್, 2011ರ ಏಕದಿನ ವಿಶ್ವಕಪ್, 2013ರ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತ ತಂಡದಲ್ಲಿ ಇದ್ರು. ಟೆಸ್ಟ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 2 ಬಾರಿ ಭಾರತ ಫೈನಲ್ ಪ್ರವೇಶ ಮಾಡಿತ್ತಾದರೂ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಕೊಂಡಿತು. T20 ವಿಶ್ವಕಪ್ನಲ್ಲಿ ಭಾರತ ಅಭೂತಪೂರ್ವ ಗೆಲುವು ದಾಖಲಿಸಿದೆ. ಟೀಮ್ ಇಂಡಿಯಾ ಕೋಚ್ ಆಗಿದ್ದ ದ್ರಾವಿಡ್ ಕೊನೆ ಪಂದ್ಯ ಇದಾಗಿತ್ತು. ಇದೀಗ ಭಾರತ ತಂಡಕ್ಕೆ ನೂತನ ಕೋಚ್ ಆಯ್ಕೆ ಮಾಡಬೇಕಿದೆ. ಈ ಬಗ್ಗೆ ಮಾತನಾಡಿರುವ ಬಿಸಿಸಿಐ ಕಾರ್ಯದರ್ಶಿ ಜೈಶಾ, ಕೆಲವೇ ದಿನಗಳಲ್ಲಿ ಟೀಮ್ ಇಂಡಿಯಾಗೆ ನೂತನ ಕೋಚ್ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಇಬ್ಬರ ಹೆಸರು ಈಗಾಗಲೇ ಫೈನಲ್ ಮಾಡಲಾಗಿದೆ. ಈ ಪೈಕಿ ಒಬ್ಬರನ್ನ ಶ್ರೀಲಂಕಾ ಸರಣಿಗೂ ಮುನ್ನ ಆಯ್ಕೆ ಮಾಡಲಿದ್ದೇವೆ. ಮುಂಬರುವ ಜಿಂಬಾಬ್ವೆ ವಿರುದ್ಧದ ಸರಣಿಗೆ ವಿವಿಎಸ್ ಲಕ್ಷ್ಮಣ್ ಅವರೇ ಕೋಚ್ ಆಗಲಿದ್ದಾರೆ ಅಂತ ಜೈಶಾ ಸ್ಪಷ್ಟಪಡಿಸಿದ್ದಾರೆ. ವೈದ್ಯರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಅಮೃತ್ ನೋನಿ ಹೆಲ್ತ್ ಕೇರ್ನಲ್ಲಿ ವೈದ್ಯರ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದ ನಾರಾಯಣ್ ಅವರು ಪಾಲ್ಗೊಂಡಿದ್ದರು. ಇನ್ನು ಅಮೃತ್ ನೋನಿ ಹೆಲ್ತ್ ಕೇರ್ ಸಿಬ್ಬಂದಿ ಎಲ್ಲ ಒಂದೆಡೆ ಸೇರಿ ಕೇಕ್ ಕತ್ತರಿಸುವ ಮೂಲಕ ವೈದ್ಯರ ದಿನಾಚರಣೆಯನ್ನು ಆಚರಿಸಿದರು. ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ನಮಗೆ ಆ ಒಂದು ಫ್ರೀ ಹ್ಯಾಂಡು ಸಪೋರ್ಟಿವ್ ಅನ್ನೋದು ಏನಿದೆಯಲ್ಲ ಅದು ತುಂಬ ಸಿಕ್ಕಿದೆ. ನನ್ನ ಟೀಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ನಾವು ಏನಾದರೂ ಕೇಳಿದರೆ ಸೊ ವಿತಿನ್ ಮೂಮೆಂಟಲ್ಲೇ ನಮಗೆಲ್ಲ ಸಿಗುತ್ತೆ. ಸೊ ಹಾಗಾಗಿ ನಮ್ಮದು ಒಂದು ಫ್ರೀ ಹ್ಯಾಂಡ್ಲಿಂದ ಪೇಷಂಟ್ ನೋಡೋದಕ್ಕಾಯಿತು, ಆ ಪೇಷಂಟ್ನ ಕಾಯಿಲೆಗಳನ್ನು ಅಡ್ರೆಸ್ ಮಾಡೋದಕ್ಕಾಯಿತು, ಅಥವಾ ಅವರಿಗೊಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬ ಮುಕ್ತವಾದ ಅವಕಾಶ ಇಲ್ಲಿದೆ. ಹಾಗಾಗಿ ನಮಗೆ ಸರ್ ಏನು ಹೇಳಿದ್ರು ಅವಾಗಲೇ, ಸೊ ಎಲ್ಲರಿಗೂ ನಗುಮುಖ ಇದೆ, ಹೋಗ್ತಾರೆ ಅನ್ನೋದಕ್ಕೆ ಅದರದ್ದೊಂದು ಪಾಸಿಟಿವ್ ಆಗಿಯೂ ಅದು ಇರುತ್ತೆ. ಯಾಕಂದರೆ ವಿತೌಟ್ ಒಂದು ಪ್ಲ್ಯಾಟ್ಫಾರ್ಮು ಸೊ ಏನೂ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟು ಒಂದು ಪೇಷಂಟು ಎಲ್ಲರೂ ಬಂದಾಗ ಆ ಒಂದು ಹೀಲಿಂಗ್ ಪ್ರೊಸೆಸ್ಸಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ.
ನಟಿ ರಶ್ಮಿಕಾ ಮಂದಣ್ಣ ತವರು ಜಿಲ್ಲೆ ಕೊಡಗಿಗೆ ಬಂದಿದ್ದು ಸಂಬಂಧಿಕರ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ್ರು. ನಾನು ಕೊಡಗಿನಲ್ಲಿ ಇದ್ದೇನೆ, ಸ್ನೇಹಿತರ ಮದುವೆಗೆ ಬಂದಿದ್ದೇನೆ, ಎಲ್ಲರ ಜೊತೆ ಮಾತನಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೇನೆ. ಎಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಇಷ್ಟು ದಿನ ಪ್ರೋತ್ಸಾಹ ನೀಡಿದ್ದೀರಾ, ಮುಂದೇನೂ ಇದೇ ತರ ನಿಮ್ಮ ಪ್ರೋತ್ಸಾಹ ಇರಲಿ. ಕಾವೇರಿ ಮತ್ತು ಇಗ್ಗುಪ್ಪ ದೇವರ ಆಶೀರ್ವಾದ ಇದೆ ಎಂದು ವಿಡಿಯೋ ಮಾಡಿ ಖುಷಿಯನ್ನು ಹಂಚಿಕೊಂಡಿದ್ದಾರೆ. எல்லாருக்கும் நல்லாமே நான் இந்த கொடகல் என்னோட ஒரு ஃப்ரெண்டு மங்களுக்கு வந்துள்ள கொடகல் இப்போ எங்களோட கூட தக்கு ಬರೆಯೋಣಂದಾಚಿ ಹಂಗೆ ಈ ವಿಡಿಯೋ ಮಾಡಿರಲಿಲ್ಲ. ಇಕ್ಕನಕ್ಕೆ ನಿಂಗಡ ಆಶೀರ್ವಾದ ಬೆಚ್ಚಂಡು ನಾನು ಇಚ್ಚಕ್ಕೆ ಮಿನಿಯ ಬಂತ ಎತ್ತಿದ್ದುಲ್ಲ. ಇಕ್ಕಂಜ ಕೂಡ ಇಕ್ಕಂಜ ಕಾವ್ರಮ್ಮ ಇಗ್ಗುತಪ್ಪ ಸ್ವಾಮಿರ ಬ್ಲೆಸ್ಸಿಂಗ್ಸ್ ಇರ್ತಂಡು ನಾನು ಮಿನ್ನೆ ಪೋಂಡು ನನಗೆ ಜ್ಞಾನ ಮಾಡಿರಲಿಲ್ಲ. ಸೊ ನಿಂಗೆ ಎಕ್ಕಲು ನಾನು ಸಪೋರ್ಟ್ ಮಾಡಿ ತುಳಿರ ಇನ್ನೂ ಇಚ್ಚಕ್ಕೆ ಹಾರ್ಡ್ ವರ್ಕ್ ಮಾಡಿಂಡು ಇಚ್ಚಕ್ಕೆ ಕಷ್ಟಪಟ್ಟಿತ್ತು ಮಿನಿಯಕ್ಕೆ ಪೋಪಿ ನನೆಂದು ನಿಂಗೆ ಪ್ರಾಮಿಸ್ ತಂದುಂಡುಲ್ಲ. ಇನ್ನೂ ನಿಂಗಡ ಸಪೋರ್ಟ್ ಕೊಂಡು ನಾನೇನು ಕಟ್ಟುಂಡುಲ್ಲ. ಎಕ್ಕಲು ನಿಂಗೆ ನನ್ನ ಮನಸ್ಸಲ್ಲಿ ಇಪ್ಪೀರ ಹಚ್ಚಿಕೆ. ಥ್ಯಾಂಕ್ ಯು. ಜೋರ್ಡನ್ ಸ್ಟಾರ್ ಗಣೇಶ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಈ ಬಾರಿ ಅವರು ಅಭಿಮಾನಿಗಳ ಜೊತೆ ಜನ್ಮದಿನ ಆಚರಣೆ ಮಾಡಿಕೊಳ್ತಾ ಇಲ್ಲ. ಈ ಬಾರಿ ನಾನು ಬೆಂಗಳೂರಿನ ನಿವಾಸದಲ್ಲಿ ಇರೋದಿಲ್ಲ, ಯಾರೂ ಮನೆ ಬಳಿ ಬರಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸದ್ಯ ಗಣೇಶ್ ನಟನೆಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಎಂಬ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.